ಸಿಕ್ಕ 5 ನಿಮಿಷದಲ್ಲಿ ನನ್ನ ತಲೆ ತಿಂದಿಟ್ಟುಬಿಟ್ಟ ಈ ಪುಣ್ಯಾತ್ಮ. ಇನ್ನು ಜೀವನ ಪರ್ಯಂತ ಅವನ ಜೊತೆ ಹೇಗೆ ಬಾಳೆ ಸಾಗಿಸ್ತಿ ಅಂತ ನೀನು. ಹೆಂಗ್ ಸಾಗಿಸ್ಲಿ ಹೇಳ್ರಿ? ಹೆಂಗ್ ಮಾಡ್ಲಿ ಮೂರ ಬಟ್ಟಿ ಮಾಡಿ ಕರ್ಕೊಂಡು ಹೋಗು. ಸಾಕಾಗೈತ್ರಿ ನನಗ ಸತ್ತು ಬಿಡು. ಏನ್ರಿ ನೀವ ಸಾಕಾಗೈತಲ್ಲ ನಿನ್ ಹೆಣ ಎತ್ಲಿ. ನೀ ನಮ್ ಯಾಕೆ ಜೀವನ ಮಾಡಕತ್ತಿ? ಸತ್ತಾರ ಸಾಯಿ. ನೀ ಸಾಯಿ. ಪಂಡಿತರ ನೀವು ಖಾಲಿ ಅದ್ರಿ? ಫುಲ್ ಫ್ರೀ ಇದೀನಿ ನಾನು. ಸತ್ತು ಬಿಡ್ರಿ. ನಿಮ್ಮಿಬ್ರು ಗಂಡ ಹೆಂಡತಿ ಸಂಬಂಧ ನಾಯಕ್ ಸಾಯ್ಬೇಕು. ಅವ್ರು ಯಾಕೆ ಸಾಯ್ತಾರು? ಊರಾಗಿನ 4 ಮಂದಿ ಬೇಕಾಗ್ಯಾರ ಅವ್ರು. ಯಾರಿಗೆ? ಇವ್ರ 4 ಮಂದಿ ಕುಂತಾರಲ್ಲ, 4 ಮಂದಿ ಬೇಕಾಗ್ಯಾರ ಅವ್ರು. ಇನ್ನಿಬ್ರಿಗೆ ಬಿಟ್ಟಿಲ್ಲ. ಯಾರವ್ರು? ಒಬ್ರು ಹಲಿಗೆ ಬರಸರು, ಇನ್ನೊಬ್ರು ಬೆಂಕಿ ಇಡೋರು, ಮತ್ತೆ ಇನ್ನೊಬ್ರು ಬಿಟ್ಟಲ್ಲ. ನನ್ನ ಸುಂದರಾಗಿ ಗೋಡ್ಯಾಗ ಕುಂಡ್ರಸ್ ನಾ ಬರೋಬ್ಬರಿ ಕುಂಡ್ರಲಿಕ್ಕಂತ ಜಾಡ್ಸೋತ ವಾಸ ನನ್ನ ಚಂಡಿ ಚೂಟಿ ದಂಡಿದಾರದ ಮುಂಡ ಮೋಸಾಕ ನಾನು ಹೆಣದ ಮೆರಡು ಹೊಂಟತಾನೆ ಇಲ್ಲಿ. ಹೌದು. ಅವಾಗ ಹೂವಿನಾರ ಯಾವ್ದು ಬೇಕು ನಿಮಗೆ? ನನಗೆ ಗುಲಾಬಿ. ಸಳೆ ಹುಚ್ಚ ಏನು ಮಾತಾಡ್ಬೇಕು ಅನ್ನೋ ಗುರ್ತಾಗಲ್ಲ ನಿನಗೆ. ಹಿಂಗ ಮಾಡ್ತೈತ್ ನೋಡ್ರಿ. ಹಿಂಗ ಮಾಡ್ತಾನ ಮಾತಾಡಕ. ಪಂಡಿತ್ರ, ನಿಮಗೆ ಟೈಮ್ ಸಿಕ್ಕ್ರ ಟೈಮ್ ಸಿಗುತ್ತಾ ಅಂತ ಕೇಳ್ಬೇಡ ನನಗೆ. ಐ ಆಮ್ ಆಲ್ವೇಸ್ ರೆಡಿ ಫಾರ್ ದ ಹೆಣ್ಮಕ್ಳ ಸೇವೆ. ಇವನು ಹೌದಾ? ಅವ್ ಇಟ್ಟು ಕಾಡಕತ್ತಾರ ಮೇಲೆ ಅವನ ಜೊತೆ ಜೀವನ ಸಾಗಿಸ್ಬೇಡ. ಬಿಟ್ಟು ಬಿಡು ಅವನ್ನ. ಇವನ್ನ ಬಿಟ್ಟು ಬಿಡು, ಇವನ್ನ ಹಿಡಿದು ಬಿಡು. ಆಮೇಲೆ ನೀವು ಹೋದ ಮ್ಯಾಗ ನಾ ರಂಡಿ ಮುಂಡಿ ಆಗಿ ಬಿಡು. ನಿನಗೂ ಗೌರ್ಮೆಂಟಿಂದ ರೊಕ್ಕ ಬಂದು ಬಿಡು. ಅವ ಖಾತ್ರಿ ಮಾಡ್ಯಾನವ. ಎದಕ್ ಮಾತಾಡ್ತೇವೆ? ಬಾಯಿ ಸತ್ತವ್ರವ್ರು ಪಾಪ. ಬಾಯಿ ಸತ್ತವ್ರವ್ರು. ಹೆಂಗಾಗಿ ಜೀವನ ನೋಡತ್ ನಿಮ್ಗೆ. ಹೆಂಗ್ ಹೇಳಕತ್ತಾರ ನೋಡೋರು. ಹೋಗ್ಲಿ ಬಿಡ್ರಿ ಪಂಡಿತರ. ಬಿಟ್ಟಿನಿ ಇಲ್ಲಿ ಒಟ್ಟ ಸತ್ತ 4 ತಾಸು ಆಗೈತಿ. ಇಲ್ಲಿ ಒಟ್ಟ ಕೈ ನೋಡಕ ಬಿಡಂಗಿಲ್ಲ. ಬಿಡುದಿಲ್ಲವ. ನಿಮಗೆ ಟೈಮ್ ಸಿಕ್ಕ್ರೆ ಸಂಜೆ ಮುಂದೆ ನಮ್ಮ ಮನೆಗೆ ಬರ್ತೀರೇನು? ಸಾಯಂಕಾಲ ತುಂಬಾ ಲೇಟ್ ಆಗ್ತದ. ನಡಿ ಹೋಗೋಣ ಈಗ. ಇವ ಆಧಾರ್ ಕಾರ್ಡ್ ತಗೊಂಡ ಬಂದ ನೀವ. ಈಗ ಬೇಡ್ರಿ, ಸಂಜೆ ಮುಂದೆ ಬರ್ರಿ. ಸಾಯಂಕಾಲ ಆಯ್ತು. ಸರಿಯಾಗಿ ಗೋಧೂಳಿ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೇನೆ. ಗೋಧೂಳಿ ಅಂದ್ರೆ ಏನ್ ಮರಯ್ಯ? ಗೊತ್ತಾಗಲಿಲ್ಲ. ಇಲ್ಲ. ಮುಂಜಾನೆ ಹಿಡ್ದ ಸಾಯಂಕಾಲ ಮಟ್ಟ ದನಗಳು ಮೈದ್ ಹೊಂಟಿರ್ತಾವ. ದುಬುಕ್ ದುಬುಕ್ ಅಂತ ಹೊಂಟಿರ್ತಾರ. ಧೂಳು ಏನ್ ಎಬ್ಸ್ತೈತಲ್ಲ, ಆ ಧೂಳಿನ್ಯಾಗ ಇವ ಬರವ. ಯಾಕೋ ಯಾರಿಗೂ ಕಾಣಂಗಿಲ್ಲ. ಓಹೋ ಹಿಂಗ. ಆವಾಗ ಬರ್ರಿ. ಅಯ್ಯೋ ಇವನ್ ಕದ್ದಲ್ಲ ಕೇಳೋದ ಮರ್ತಿದ್ದೆ ನಾನು. ಏನು ಪಂಡಿತ್ರ ಅವಿ ಹೊಟ್ಟಿಗೆ ಏನ್ ತಿಂತೀರಿ? ನೋಡು ಏನ್ರ ಮಾತಾಡ್ತಿರಲ್ಲ ನಿಮ್ಮ. ಅವ ಮಾತಾಡ್ದ ಈ ಕಡೆ ಈ ಕಡೆ ನೋಡಕತ್ತೇನು? ಇಲ್ಲ ಅವ್ ಮಾತಾಡೋಣ. ಅವನು ಅನ್ನ ನೋಡು ಎಷ್ಟು ಎಕ್ಸ್ಪೀರಿಯನ್ಸ್ ಐತೆ ಅವ್ರ ಬಗ್ಗೆ. ನಾನೇನು ಪೌಂಡಿತ್ರ ಹೊಟ್ಟಿಗೆ ಹೇಳ್ತಿದ್ದೆ. ಗಪ್ಪು ಅವ ನಮ್ಮ ವಂಶಕ್ಕೆ ಗಂಟು ಬಿದ್ದಾನ. ಗಪ್ಪು ನೀ. ಅವ ಅಂದ ನಾ ಹುಟ್ಟದಕ್ಕೆ ಅವನ ಮೂಲ ಪೀಠಿಕೆ ಹಾಕ್ಯದಂತವ. ಅಂದ್ರೆ ಇವ್ರ ನಿಮ್ಮ ಅಪ್ಪಾರನ? ಮಾವ ಜಾ ಪಕಡ ಮಾವಾರ ನೀವರಿ ಇವ್ರ ಅಪ್ಪಾರ? ಹೌದು. ಇವ್ರ ತಾಯಿಯವ್ರನ್ನ ಸಿನ್ನೂರ್ಗೆ ಹೋಗಿ ಗೀತಮ್ಮನ ಫಸ್ಟ್ ಪರ ನೋಡಿದೆ ನಾನು. ಕೇಳ ಆಸ್ತಿ ಒಳಗೆ ಭಾಗ ಕೇಳ ಬಾರ ಮಾಮ ಆಸ್ತಿ ಕೊಡು. ಏನು ಪದ್ಧತಿ ನಿಮ್ದು? ಏನು ಪದ್ಧತಿ ಇದು? ಹೊಟ್ಟಿಗೆ ಏನ್ ತಿಂತೀರಿ? ಮುಸ್ವೆ ಅದು ದೊಡ್ಡವ್ರು ಹಿಂಗೆ ಕೇಳ್ತಾರ. ಅದು ಕೇಳೋಕೊಂದು ಪದ್ಧತಿ ಪ್ರಕಾರ ಅಂತ ಇರುತ್ತೆ. ಪಂಡಿತ್ರೆ, ನೀವು ಹೊಟ್ಟಿಗೆ ಏನು ಸ್ವೀಕಾರ ಮಾಡ್ತೀರಿ, ಹೊಟ್ಟಿಗೆ ಏನು ತೆಗೆದುಕೊಳ್ತೀರಿ, ಹೊಟ್ಟಿಗೆ ಏನು ತಿಂತೀರಿ ಅಂತ ಕೇಳಬೇಕಾಗ್ತದೆ. ಏನು ಹೊಟ್ಟಿಗೆ ಏನು ತಿಂತೀರಿ ಅಂದ್ರೆ ಸಾಲಿ ಕಲ್ತಿಲ್ಲ. ಸಾಲಿ ಅಲ್ಲ, ಸ್ವೀಕಾರ ಅಂದ್ರೆ ಏನ? ಇಲ್ಲ, ಸ್ಪೀಕರ್ ತಿನ್ನಿಸ್ಬಿಡ್ರಿ, ಹೋಯ್ಕೋತ ಹೋಗಿ ನಿಮ್ಮ ಹೆಸರಲ್ಲೇ. ಗೊತ್ತಿಲ್ರಿ ನಾವು. ಏನು ತೆಗೆದುಕೊಳ್ತೀರಿ ಅಂತ. ಒಳಗೆ ಏನು ಇಳಿಸ್ತೀರಿ ಅಂತ. ಒಳಗೆ ಇಳಿಸೋದು ಬೇರೆ ಅದು. ಒಲ್ಲೆಪ್ಪ ಮಾರ ಒಳಗೆ ಅದೇನು ಬೋರಿನ ಗಾಡಿ ಅನ್ನೋದು. ಅಲ್ರಿ ನಾವು ಕಲ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಕಲ್ತಿರ್ಲಿಕ್ಕಂದ್ರೆ ಬೇರೆ ಬೇರೆ ಮಾತಾಡ್ಬೇಡ. ನಾ ಯಾಕೆ ಹೇಳಿ ಅಟ್ಟೆ ಹೇಳು. ಹೊಟ್ಟಿಗೆ ಏನು ತೆಗೆದುಕೊಳ್ತೀರ ಅಂತ ಕೇಳಬೇಕಾಗ್ತದೆ. ಅದೇನಾಗಿದೆ ಅಂದರೆ ನಮ್ಗೆ ವಯಸ್ಸಾದ ಕಾರಣಕ್ಕಾಗಿ ಗಟ್ಟೆಂದು ಒಳಗೆ ಹೋಗ್ತಾ ಇಲ್ಲ. ಅದಕ್ಕಾಗಿ ನಾವು ಅಳಕಂದೇ ಬಯಸ್ತೀವಿ. ಅದು ದೇಹ ನಮ್ಮದು ಇದೆ. ಯಾಕಂದ್ರೆ ನಮ್ಮದು ಪಿಸ್ಟನ್ ಹೊಡೆದು ಬಿದ್ದದು ಅವನದು. ಅದೇನಾಗಿದೆ ಅಂತ ನಾವು ಅಳಕಂದೇ ಬಯಸ್ತೀವಿ. ಅದೇನಾಗಿದೆ ಅಂದರೆ ನೀವು ಮಾಡೋ ಇಷ್ಟ ಇದ್ದರೆ ನಮ್ಗೆ ಹೇಳ್ತೀನಿ, ಅದು ಶಾವಿಗೆ ಪಾಯಸ ಮಾಡಿಬಿಡಿ. ಅದನ್ನು ಹೇಗಂದ್ರೆ ಸವರ್ಣೆ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾನ್. ಇಲ್ಲ, ಅದೇನಿದೆ ಅಂದರೆ ಸವರ್ಣೆ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾಮಿ ಅನ್ನೋ ಜನ ನಾವು.
ಏನ ಅನ್ನಕತ್ತಾರ ಅವ್ರ ಭಕ್ಷ್ಯ ಅವ ಇವ ಅಂತೇಳಿ ಅಕ್ಕ ಏನು ನಿಮ್ಮ ಮುಂದೆ ಕೆಲಸ ಪಿಚ್ಲಿಕ್ಕೆ ಆಚೆ ಏಕ್ ಮಾರ್ ತೋತು ಕೂಡ ಸುಮ್ಮ ಹೂ ಅನ್ನು ನಿಮ್ಮ ಮುಂದೆ ನಾ ಸಂಸ್ಕೃತ ಹೋಯ್ಕೊಳಕತ್ತೇನೆ. ಏನು ಬೇಡ, ಶಾವಿಗೆ ಪಾಯಸ ಮಾಡ್ರಿ. ಅಲ್ಲ ಹೆಂಗ್ ಮಾಡೋದಿದ ನನಗೇನು ಮಾಡಕ ಬರಂಗಿಲ್ಲ. ಗೊತ್ತಿಲ್ಲ ನಿಮಗೆ? ಇಲ್ರಿ. ಅದನ್ನ ಹೇಳ್ತಾರೆ. ಅದೇನಾಗುತ್ತೆ ಅಂದ್ರೆ ಶಾವಿಗೆನ ತುಪ್ಪದಲ್ಲಿ ಸ್ವಲ್ಪ ಕಡಾಯದಲ್ಲಿ ಹುರ್ಕೋಬೇಕಾಗ್ತದೆ, ತುಪ್ಪ ಕೆಂಪಗೋರಿಗೂ. ಹಾ, ಹಾ, ಹಾ. ಆಮೇಲೆ ಅದರಲ್ಲಿ ಒಂದು 2 ಗ್ಲಾಸ್ ಹಾಲು, ಹಾ ಆಮೇಲೆ ಏನು ಸಕ್ಕರೆ ಹಾಕ್ಬೇಕಾಗ್ತದೆ. ಹಾ. ಆಮೇಲೆ ಲಿಟಲ್ ಬಿಟ್ ಸಾಲ್ಟ್. ಹ್ಞೂ 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 ಸಾಲ್ಟ್ ಅಂದ್ರೆ ತಿಳಿತಲ್ಲ ನಿಮಗೆ? ಅಯ್ಯ. ಉಪ್ಪು ಸ್ವಲ್ಪ ಹಾಕ್ಬೇಕು, ಸ್ವಲ್ಪ. ಯಾಕಂದ್ರೆ ಅದು ಟೇಸ್ಟ್ ಆಗ್ತದೆ. ಐ ಲ್ಯಾಕ್ ಟೇಸ್ಟ್ ಇವನು. ನಂಗೆ ಅದನ್ನ ಅದು ಅಷ್ಟು ಕೊಟ್ಬಿಟ್ರೆ ಸಾಕು. ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಅದನ್ನ ನಾವು ಸೇವನೆ ಮಾಡಿಬಿಡ್ತೀವಿ. ಅಯ್ಯೋ ಇವನು ಒಂದು ಕೊಟ್ಟು ಹಚ್ಚುದು 4 ಕೊಟ್ಟು ಬಿಡ್ಸೋದು ಆಯ್ತಲ್ಲೋ ಮಾರಾಯ. ಏನು ಹೇಳಕತ್ತಾರ ಅವರು? ನಾ ಸತ್ಯನೇ ನಾ ಹೇಳ್ತೀನಿ. ಹೇಳ ಸೀದಾ ಮನೆಗೆ ಹೋಗಿ ಹೋಗ್ತೀನಿ. ನಾ ಕಿರಾಣಿ ಅಂಗಡಿಗೆ ಹೋಗಿ ಬರ್ತೀನಿ. ಹಾ. ಇವೆಲ್ಲ ಸಂತೆ ತೊಗೊಂಬರ್ತೀನಿ. ನೀನು ಫಸ್ಟ್ ಬೆಂಕಿ ಹಚ್ಚು ಎದಕ್ಕೆ ಒಲಿಗೆ. ಹಂಗೆ ಹೇಳ ಅವಂಗ ಹಚ್ತಿದ್ದೆ ನಾನು. ಹೆಂಗ ನಮ್ಮ ಸಲುವಾಗಿ ಜೀವನ ತೆಯ್ದಾರ ಅವರು. ಅದನ್ನ ಮ್ಯಾಗ ಡಬರಿ ಇಡು. ಫಸ್ಟ್ ಇದು ತುಪ್ಪ ಯಾವ್ದಾಗ್ಲಿ? ಆಕಳದು. ಪಾಣದ್ ನಡೆಯಂಗಿಲ್ಲ ಗಟ್ಟಿ ಆಗ್ತದೆ. ಆಕಳ ತುಪ್ಪ ಕ್ವಾಣದ ತುಪ್ಪ ಇರ್ತೈತೇನ? ಇರುತ್ತೆ, ನಿಂಗೆ ಗೊತ್ತಿಲ್ಲ, ಸುಮ್ಕೊಂಡ್ರು. ಇದು ಅದು GRB ನಡಿತೈತೇನ್ರಿ? ಮರಳು ಆಗಿರ್ಬೇಕು. ಇದು ನೆಟ್ಟು ಲಕ್ಷ ಕೊಟ್ಟು ನೋಡವ. ಮರಳು ಮಾಡ್ತೇನೆ. ನಿನ್ನ ಜೀವನದಾಗ ನೀ ಪೈಸಾ ತಿಂದಿರಬಾರದು. ಇದನ್ನ ಶಾವಿಗೆ ತುಪ್ಪದಾಗ ಹುರಿದು ತಿನ್ನು. ನಾ ಯಾಕೆ ತಿನ್ಲೆ? ಸುಮ್ಮ ಹ್ಞೂ. ಆಮೇಲೆ ಹಾಲು ಬೇಕಲ್ರಿ? ಹಾಲು ಬೇಕು, ಆಕಳದು. ಇದು ಆಕಳದ ಗುತ್ತಿಗೆ ಹಿಡ್ದಾನವ. ಆಕಳ ಹಾಲು ತೊಂಬ, ಕುದಿಸು, ಕುದಿಸಿ ಕುಡಿ. ನಾ ಯಾಕೆ ಕುಡಿಲೆ? ಏನ್ ಅದೇನಾಗಬೇಕು? ಸ್ವಲ್ಪ ಬಿಟ್ಟಿದ್ರೆ ಹತ್ತಿರ ಚುಟಿ ಬಿಡ್ತಿರು ಹೊಟ್ಟುಳಿಕು. ಹ್ಞೂ ಹಾಕ್ಬೇಕು. ಏನು ಸಾಟ್ರಲ್ಲಿ ಹಾಕ್ಬೇಕಂತ. ಲಿಟಲ್ ಬಿಟ್ ಸಾಲ್ಟ್, ಉಪ್ಪು ಸ್ವಲ್ಪ. ಲುಟ್ಟುಲ್ ಬುಟ್ಟುಲ್ ಹಾಕ್ಬೇಕಾ? ಹಾಕ್ತೀನಿ. ಲುಟ್ಟುಲ್ ಹಾಕ್ತೀನಿ. ಏ ಸ್ವಾಟ್ಲ್ ಅದು. ಸ್ವಾಟ್ಲ್ ಸ್ವಾಟ್ ಹೆಂಗ ಹಾಕ್ತೀವಳ? ಹೆಂಗ? ಕೈಲಿ ಹಾಕಬೇಡ, ನ್ಯಾಲಿಗೆ ತುದಿ ಇಡಿ. ಸುಮ್ ಹೂ ಅನ್ನು. ಮತ್ತೇನ್ ಬೇಕು? ಗೋಡಂಬಿ ದ್ರಾಕ್ಷಿ ಮಾಡ್ಕೊ, ಹ್ಯಾಸ್ ಯು ಲೈಕ್ ಇವನು. ಅದು ಸ್ವಲ್ಪ ಹಾಕಿಬಿಟ್ಟೆ ಸಾಕು. ನಾವು ಜೀವನದಾಗಾರ ನೋಡ್ಯ ನಿಲ್ಲಿ ಅವ ಗೋಡಂಬಿ ದ್ರಾಕ್ಷಿ ಅಂತಲ್ಲಿ. ಅವನಿಗೆ ಗೊತ್ತಿಲ್ಲ ನಾ ಕಟುಕು ರೊಟ್ಟಿ ತಿಂದು ಬದುಕತ್ತೀನಿ ಅಂತೇಳಿ. ಯಾಕಂದ್ರೆ ನಾವು ಬ್ರಾಹ್ಮಣರು ಭೋಜನ ಪ್ರಿಯರು, ಇವೆಲ್ಲ ಬೇಕಾಗ್ತದೆ. ನೋಡ್ತೀನಿ ಈಗ ನಿನ್ನ ಭೋಜನ ನೋಡಿಗ ಗೋಡಂಬಿ ದ್ರಾಕ್ಷಿ ಹಾಕಿ ಕುಡಿದು 4 ರಿಂದ 5 ಚರ್ಗಿ ಬೋರ್ ನೀರು ಕುಡಿ. ಬೋರ್ ನೀರ? 6 ರಿಂದ 7 ಗುಂಟ್ರು ಮೆಣಸಿನ್ಕಾಯಿ ತಿನ್ನು. ಮೆಣಸಿನ್ಕಾಯ? ಸಾಧ್ಯ ಆದ್ರೆ ಹಿಡಿದು ತುರಿದು ತಿನ್ನು. ನಾ ಯಾಕೆ ಮಕ್ಕೊಂಬಿಡು. ಏ ಆಗ ಹ್ಞೂ ಅಂತೀವ. ನಾ ಯಾಕೆ ತಿಂದು ಮಕ್ಕೋಲೆ? ನೆಸಿಗಿನಾಗ ಅಳ್ಕಕ್ಕಿ ಮಾಡಕ್ಕೆ ನೀನ. ಪಡೆದೆ ಹರಕಾಯ್ತು ನಡ್ರಿಗುನು. ಹೊಡ್ತಾ ಇಲ್ಲೋಡಲ್ಲಿ ಡಬ್ರಿ ಮುಕ್ಕಿ ಮ್ಯಾಗ ಹೋಗಿರ್ಬೇಕದು. ಕಂಟೆ ಹೊಡಿಬೇಡ್ರಿ, ಗ್ಲಾಸ್ನ ತುಂಬಕ್ಕೆ ತ್ರಾಸ ಆಗತ್ತೆ. ಚಲೋ ಟೈಲ್ಸ್ನ ಹೊಡೆದು ಬಿಡ್ರಿ. ನಾ ಬಂದ್ ಕೂಡಲೇ ತುಂಬುದು ಕೊಡೋದು. ಅದ ಏನ್ರಿ ಅದು? ತಿನ್ನೋದ ಇದು? ಒಂದ್ಸಲ ಬರ್ಬೇಕಾರ ಒದ್ದಾಡ್ತೀವಿ, 5-6 ಸಲ ಮಾಡಿದವ. ಹರಿದು ಹೋಗಂಗಿಲ್ಲ, ಅದು ಎಲ್ಲ ಚೆಲ್ಲಿ ಹೋಗತ್ತದು. ಯಾಕೆ ಹೇಳ್ರಿ? ಯಾಕೆ? ಲಿಟಲ್ ಸಾಲ್ಟ್ ಬೇಡ, ನನಗೇನು ಬೇಡ. ನಾ ಹೇಳೋದು ಮರ್ತಿದ್ದೆ. ಅದೇನಾಗಿದೆ ಅಂದರೆ ನನಗೆ ನಿರಾರ, ನಾನು ಉಪವಾಸ, ನಾನು ಏನು ತಗೊಳ್ಳೋದಿಲ್ಲ, ಏನು ಸ್ವೀಕಾರ ಮಾಡೋದಿಲ್ಲ ನಾನು. ಏನು ಬೇಡ್ರೆ ತಿನ್ನೋದಿಲ್ಲ. ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿಬಾಯಿ ಪಂಕಜ ಎಲೆ ಕಂಡು ಬಿದ್ದೆ ನನಗೆ. ಸಮಾಧಾನ್ರಿ, ನೀವ್ ಯಾಕೆ ಸಿಟ್ಟಿಗೆ ಇದ್ದೀರಿ? ಮತ್ತೇನು? ಒಂಚರಿಗೆ ಹಾಲು. ಹಾಲು ಬೇಡ, ನಾ ಕುದಿಸ್ತೀನಿ. ಹಾಲು ನೀರು ಏನೂ ಬೇಕಾಗಿಲ್ಲ ಮಾರಾಯ ನನಗೆ. ಮತ್ತು ನೀರು ತೊಗೊಂಬ ಅಂದ್ರೆ ನೀ ಮತ್ತು ಪಪ್ಪುಸಿ ತರು ಮಗ ಅದೇ ಇಲ್ಲ. ನಾ ಹಂಗೆ ಬಂದು ನನ್ಗೆ ಎಲ್ಲೇನೈತೆಲ್ಲ ನಿಮಗೆ ದಾನ ಮಾಡಿ ಸುಮ್ಮ ಹೋಗ್ಬಿಡ್ತೀನಿ ನಾನು. ಹೌದ್ರಾ? ಸಾಕು, ಒದ್ದಾಡಿ ಹೋಗ್ತು. ಪಾಪ ಇಟ್ಟು ತಿಂದು ಹೋಗ್ತಿತ್ತು, ಅದ್ರ ಬಾಯಾಗೂ ಮಣ್ಣು ಹಾಕಿದೆಯಲ್ವ ಎಂತಾವ ನೀನು? ಬಾಯಾಗ ಹಾಕಿಲ್ಲವ. ಹೋಲಿ ಬಿಡ್ರಿ ಪಂಡಿತ್ರ.
ಅದ್ರ ಮಾತ್ ಮನ್ಸಿಗೆ ಹಚ್ಕೋಬೇಡ್ರಿ. ಏನು ವರ್ಷಗಳ ಬಿಟ್ಟಿರಿ ಮತ್ತೆ ಯಾಕೆ ಮನಸ್ಸಿಗೆ ಹಚ್ಕೊಂಡು ಬರ್ತೀರಿ ಹೌದಿಲ್ರಿ? ಮತ್ತೆ ಬರಲೇ ತಪ್ಪಿಸ್ಬೇಡ್ರಿ. ಹಿಂಗ ಅಂತಿ ಕರೆ ಅಲ್ಲಿ ಬಂದು ಏನು ಬರ್ತೀನಿ. ಈ ಸರಿ ಬರ್ರಿ, ನೀವೇನ್ ಕೇಳ್ತೀರಿ ಎಲ್ಲ ಬಡಿಸ್ತೀನಿ ನಿಮಗೆ. ಬರ್ತಿರೋದಿಲ್ಲ ಬೀಳ ಬಂದ್ರೆ ಮಾವನ ಬುಲೆಟ್ ಗಾಡಿ ಏ ಪಡೆ 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 ಹೇ ಪಡೆ 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 ಹೇ ಪಡ ಕಾಲೇಜ ಹುಡುಗರ ಬಿಗಿ ಬಿಗಿ ನೋಟ ಮನರಾಗ ಆಗಿದೈತಿ ದಡ್ಡ 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 ಮನರಾಗ ಆಗಿದೈತಿ ದಡ್ಡ 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 ಮಾವ 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 ಬುಲೆಟ್ ಮಾವ 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 ಪಲ್ಸರ್ ಮಾವ ಕರ್ಕೊಂಡು ಹೋಗುತ್ತನ್ನ ರೆಡಿಯಾಗ ಪಟ 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 ಬುಲ್ಲಟಾಗ ಕಳೋಸಿದಲ್ಲಿ ಅಕ್ಕಿನ ಬುಲೆಟ್ ಮ್ಯಾಗ ಓಡಿ ಬರ್ಬೈತಾನ ಅಕ್ಕಿನ ಗಂಡ. ಬಾಯ್ ಬಾಯ್ ಸಿ ಹೂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗೋ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್. ಆಕೆ ಮನಿ ಮುಟ್ಟಾಳಕ್ಕೆ ಅದಕ್ಕೆ ಕೈ ಮಾಡಿದೆ. ನೀ ಯಾಕೆ ಜಾಗ ಹೋಗಿದ್ದೀನಿ? ಅರ್ಜೆಂಟ್ ಹೋಗ್ಬೇಕಾಗಿತ್ತು ಕೊಂಡಿತ್ರ ಅಪ್ಪಾಜಿ. ಇರಕ್ಕೆ ನನಗೆ ಒಬ್ಬಕ್ಕಿನ ಹೆಂತಿ. ನಮ್ಗೆ ಗೊತ್ತತ್ತಲ್ಲ. ಅದು ಊರನ ಮಂದಿ ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರ. ಆದ್ರೆ ನಾನು 11 ರೂಪಾಯಿ ಪಟ್ಟಿ ಹಾಕಿನಿ. ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಆಗಬೇಡೋ ಯಪ್ಪ. ಆಯ್ತಾ ಏನು ಮಾತಾಡ್ತೀವಿ ಗುಂಡ ನೀನು? ಏನು ಮಾತಾಡ್ತೀನಿ ನೀನು? ನಾನು ಬಂಗಾರನ ಬೇರೆ ಯಾರು ಅಂತ ತಿಳ್ಕೊಂಡಿದ್ದು, ಕಾಸ್ನ ಮಕ್ಕನ ಮಗಳು ಅಂತ ತಿಳ್ತಿದ್ದೀನಿ ನಾನು. ಏನಂದ್ರೆ ಕಾಸ್ನ ಮಕ್ಕನ ಮಗಳು ಅಂತ ತಿಳ್ಕೊಂಡಿದ್ದೀನಿ ನಾನು. ಮತ್ ನಾನು ಹಂಗ ತಿಳ್ಕೊಂಡಿದ್ನಲ್ಲ. ಪುಣ್ಯಾತ್ಮ. ಅದು ಎ ಸೈಡು, ನಿಮ್ಮದು ಬಿ ಸೈಡು. ನಿಮ್ಮಕ್ಕ ಬೇರೆ ನಮ್ಮಕ್ಕ ಬೇರೆನೋ? ನಿಮ್ಮ ಅಕ್ಕನ್ ಹಿಂಗಾಸಿ ಬಂದ್ರು ನೀವ್ರು. ಅದು ಕರೆನ ಅಪ್ಪಾಜಿ. ನಮ್ಮ ಅಕ್ಕ ಬೇರೆ ಅಲ್ಲ, ನಿಮ್ಮ ಅಕ್ಕ ಬೇರೆ ಅಲ್ಲ. ಬೇರೆ ಅಲ್ಲ, ಬೇರೆ ಅಲ್ಲ, ಬೇರೆ ಅಲ್ಲ. ನಿಮ್ಮವ್ವ ಬೇರೆ ಅಲ್ಲ, ನಮ್ಮವ್ವ ಬೇರೆ ಅಲ್ಲ. ಖಂಡಿತ ಬೇರೆ ಅಲ್ಲ. ನಿನ್ನ ಹೆಂಡತಿ ಬೇರೆ ಅಲ್ಲ. ನಿನ್ನ ಬೇರೆ ಅಲ್ಲ. ಬೇಡ, ಅದು ಬೇರೆ. ಈ ನಿಮ್ಮ ಹದ್ದಿನ ದೃಷ್ಟಿ ನಮ್ಮ ಮನಿ ಮ್ಯಾಗ ಹಾಕಬೇಡ್ರಿ. ಛೇ, ನನ್ನ ದೃಷ್ಟಿ ಒಳ್ಳೇದೇ ಬೀಳುತ್ತಂತ. ನಾ ಚಿಂತೆ ಬಿಟ್ಟು ಅಲ್ಲಿರಿ. ಕಾಳಜಿ ಬಿಟ್ಟು ಹೋಗು. ನಾ ಕಾಳಜಿ ಬಿಟ್ಟು ಹೋಗ್ಲಿ. ಚಿಂತೆ ಬಿಟ್ಟು ಹೋಗು. ಪೌಂಡಿತಾರೆ ಅಪ್ಪಾಜಿ. ನಿಮ್ಮ ತಲೆ ಎಲ್ಲಿ ಬೋಳಸಲಿ. ಹೋಗ್ಲೇ ಗುಂಡ, ನನ್ನ ಮೇಲೆ ಹಿಂಗ ವಿಶ್ವಾಸ ತಾಳಕತ್ತಿ. ಆದ್ಮೇಲೆ ನಿನ್ನ ಬಂಗಾರಿನ ಹೊಡೆದುಕೊಂಡು ಹೋಗ್ಲಿಲ್ಲ ಅಂದ್ರ ನನಗೆ ಯಾಕೆ ಕರಿತೀವೋ ಮದನ ಕಾಮಾನಂದ ಪಂಡಿತ ಅಂತ? ಯವ್ವ